ಮಹಾ ಜಲಪ್ರಳಯ 8 ವರ್ಷಗಳ ಮೊದಲೇ ಸಂಭವಿಸಬೇಕಿತ್ತಂತೆ. ಅದೃಷ್ಟವಶಾತ್ ಆಗ ಈ ಘೋರ ತಪ್ಪಿ ಈಗ ಸಂಭವಿಸಿದೆಯಂತೆ. ಹಾಗಂತ ಮಂಜುನಾಥ ಶಾಸ್ತ್ರಿಗಳು ಆವಾಹನೆ ಮಾಡಿದಂತಹ ಆತ್ಮ ಹೇಳತ್ತೆ. ಮುಂದೇನ್ ಹೇಳಿದೆ ಬನ್ನಿ ನೋಡೋಣ. ನಿಧಾನವಾಗಿ ಈ ಹಿಂದೆ ನಡೆದ ಕೇದಾರನಾಥ ಹಾಗೂ ಆ ಹಿಮಾಲಯ ಪ್ರದೇಶದಲ್ಲಿ ಏನು ಅವಘಡ ನಡೀತು, ಈ ಹಿಂದೆನೇ ಈ ಘಟನೆ ನಡಿಬೇಕಾಗಿತ್ತು. ಅಂದರೆ ಈ ಮುನ್ಸೂಚನೆ ಇತ್ತಾ, ಇದು ಮೊದಲೇ ಆಗಬೇಕಿತ್ತು ಅಂತ ಅಲ್ಲಿನ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿತ್ತು. ಓಕೆ, ಹವಾಮಾನ ಇಲಾಖೆಯ ಕ್ಯಾಲ್ಕುಲೇಷನ್ ಪ್ರಕಾರ ಇದು ಮುಂಚೆನೇ ಆಗಬೇಕು ಅಂತ ಇತ್ತು. ಎಷ್ಟು ವರ್ಷಗಳ ಹಿಂದೆ? 8 ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. 8 ವರ್ಷಗಳ ಹಿಂದೆನೇ ಆಗಬೇಕಿತ್ತು. ಓಕೆ, ಈ ಘೋರ ದುರಂತಕ್ಕೆ ಯಾವುದೇ ದೇವತೆಯ ದೇವಸ್ಥಾನ ಸ್ಥಾನಪಲ್ಲಟ ಮಾಡಲು ಹೊರಟಿದ್ದು ಕಾರಣವಲ್ಲವಂತೆ. ದುರಂತದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ಇದ್ದಿದ್ದು ಕಾರಣವಂತೆ. ಆತ್ಮದ ಜೊತೆ ಮಾತುಕತೆ ನಡೆಸಿದ ಮಂಜುನಾಥ ಶಾಸ್ತ್ರಿಗಳು ನಮಗೆ ಹೇಳಿದ್ದು ಹೀಗೆ. ಈ ನಮ್ಮ ಯೋಗ ನಿದ್ರೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಏನಂದರೆ, ಅಲ್ಲಿ ಯಾವುದೇ ದೇವರ ಪ್ರಕೋಪ ಖಂಡಿತ ಇಲ್ಲ. 14ನೇ ತಾರೀಕಿಂದಾನೇ ಮಳೆ ಪ್ರಮಾಣ ಸುಮಾರು 120ರಿಂದ 122 ಮಿಲಿಮೀಟರ್ ನೀರು ಬಿದ್ದಿರೋದ್ರಿಂದ ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ನೆಲದಲ್ಲಿ ಹೆಚ್ಚು ಪ್ರಮಾಣದ ಬಂಡೆಗಳು ಇಲ್ಲದೇ ಇರೋದರಿಂದ, ಹೆಚ್ಚಾಗಿ ಮಣ್ಣಿನ ಜಾಗವೇ ಆದ್ದರಿಂದ, ಅದು ಹೆಚ್ಚು ಗಟ್ಟಿಯಾಗಿ ಇಲ್ಲದೇ ಇರೋದರಿಂದ ಕುಸಿತ ಹೆಚ್ಚಾಗಿದೆ. ಅಲ್ಲಿ ಸಡಿಲಿನ ಮಣ್ಣಿನ ಸಡಿಲತೆ ಜಾಸ್ತಿ ಇದೆ. ಈ ಹೆಚ್ಚಿನ ಪ್ರಮಾಣದಲ್ಲಿ ಹಿಮ ಕರಗಿ ಅದರ ಜೊತೆಯಲ್ಲಿ ಈ ಹೆಚ್ಚು ಪ್ರಮಾಣದಲ್ಲಿ ಬಂದಿರತಕ್ಕಂಥ ಮಳೆಯಿಂದ ಚೋರಭಾರಿ ಮತ್ತು ಮಂದಾಕಿನಿ ನದಿ ಹಾಗೂ ಇತರೆ ಸುತ್ತಮುತ್ತ ಇರತಕ್ಕಂಥ ಒಳಹರಿವು ಕೂಡ ಹೆಚ್ಚಾಗಿ ಈ ಒಂದು ನೀರು ಹೊರಚೆಲ್ಲಿದೆ. ಇದರಿಂದ ಅದು ಕೂಡ ಇದಕ್ಕೆ ಮೂಲವಾದ ಕಾರಣ ಆಗಿದೆ. ನದಿಗಳ ದಿಕ್ಕು ಬದಲಿಸಿದ್ದು ಮೊದಲ ಕಾರಣವಂತೆ. ಹಾಗೆ ರುದ್ರಪ್ರಯಾಗ್ನಲ್ಲಿ 140 ಮಿಲಿಮೀಟರ್ ಮಳೆ, ಡೆಹ್ರಾಡೂನ್ನಲ್ಲಿ 340 ಮಿಲಿಮೀಟರ್ ಮಳೆ, ಕೇದಾರನಾಥದಲ್ಲಿ ಸುಮಾರು ಒಂದೇ ರಾತ್ರಿ 122 ಮಿಲಿಮೀಟರ್ ಮಳೆ ಬಿದ್ದಿದ್ದು ನದಿಯ ಹರಿವು ಹೆಚ್ಚಾಗಿದೆಯಂತೆ. ಈ ದುರಂತದಲ್ಲಿ ಆ ಕ್ಷಣದಲ್ಲಿ ಮೊದಲನೇ ಘಟನೆ ಏನು ನಡೀತು, ಆ ಕ್ಷಣದಲ್ಲೇ ದೇವಸ್ಥಾನದ ಸುತ್ತಮುತ್ತ ಒಂದು 200ರಿಂದ 300 ಮೀಟ್ರು ಸುತ್ತಳತೆಯಲ್ಲಿ ಒಂದು 300ರಿಂದ 500 ಜನಗಳು ಸಾವನ್ನಪ್ಪಿದ್ದಾರೆ. ಈವರೆಗೂ ಈ ನಮ್ಮ ಯೋಗ ನಿದ್ರೆಯನ್ನು ತಿಳಿದು ಬಂದಿರೋ ಪ್ರಕಾರ ಒಟ್ಟಾರೆ ಗಂಡು ಮಕ್ಕಳು, ಹೆಣ್ಮಕ್ಕಳು, ಮಕ್ಕಳು ಎಲ್ಲರೂ ಸೇರಿ ಅರೌಂಡ್ 17ರಿಂದ 18,000 ಜನ ಅಪ್ಪಿರೋದು ಕಂಡು ಬಂದಿದೆ. ಈಗ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂದರೆ, ಮೊದಲು ಹರಿತಾ ಇದ್ದಿದ್ದಕ್ಕಿಂತ ಈ ಕ್ಷಣದಲ್ಲಿ ಈಗ ಅದು ಒಂದು 20% ಎಡ ಮತ್ತು ಬಲಭಾಗದಲ್ಲಿ ಹೆಚ್ಚು ಅಗಲವಾಗಿ ಹರಿತಾ ಇದೆ. ಈ ಮುಂದಿನ ದಿನಗಳಲ್ಲಿ ಆ ಎಡ ಮತ್ತು ಬಲಭಾಗದ ವಿಸ್ತೀರ್ಣ ಏನು ಹೆಚ್ಚಾಗಿ ಹರಿತಾ ಇದೆಯಲ್ಲ, ಅದರಲ್ಲಿ 15% ಆ ಕಡೆಗೆ, 15% ಈ ಕಡೆಗೆ ಉಳ್ಕೊಳ್ಳುತ್ತೆ. ಇನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಮುಂದಿನ ದಿನಗಳಲ್ಲೂ ಹರಿಯುತ್ತೆ. ಹಾಗೂ ಸುತ್ತಮುತ್ತ ಏರಿಯಾದಲ್ಲಿ ಭೂಕುಸಿತ ಇನ್ನೂ ಹೆಚ್ಚಾಗಿರೋದ್ರಿಂದ ಮುಂಬರುವ 7 ವರ್ಷಗಳವರೆಗೂ ಅಲ್ಲಿ ವಾಸಕ್ಕೆ ಯೋಗ್ಯವಾಗಿರೋದಿಲ್ಲ ಆ ಜಾಗ. ಜಲಪ್ರಳಯದಿಂದಾಗಿ ಇಡೀ ಉತ್ತರಾಖಂಡವೇ ನಲುಗಿ ಹೋಗಿತ್ತು. ಯಾವುದೇ ಮೂಲ ಸೌಕರ್ಯವೂ ಇಲ್ಲದಿದ್ರೂ ಜನ ಪ್ರಾಣ ಉಳಿಸಿಕೊಳ್ಳಲು ಸೂರಿಗಾಗಿ ಹುಡುಕಾಡುತ್ತಿದ್ದರು.
ಕಾಂಕ್ರೀಟ್ ಕಟ್ಟಡಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದರೆ ಕೇದಾರನಾಥ ದೇವಾಲಯ ಮಾತ್ರ ನೂರಾರು ಜನರಿಗೆ ಪ್ರಾಣಭಿಕ್ಷೆ ನೀಡಿತ್ತು. ಎಲ್ಲವನ್ನೂ ಆಹುತಿ ತೆಗೆದುಕೊಂಡ ನೀರಿಗೆ ದೇವಾಲಯವನ್ನು ಏನೂ ಮಾಡಲಾಗಲಿಲ್ಲ. ಅದರ ಸ್ಥಿರತೆಗೆ ಕಾರಣ ಏನು? ಮಂಜುನಾಥ ಶಾಸ್ತ್ರಿಗಳು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ನೋಡು, ಆ ಭೂಮಿಯ ಆಳದ ಒಳಗಡೆ ಹೋಗಿ ಪ್ರತಿಯೊಂದನ್ನು ಹೇಳ್ತಾ ಬಾ. ದೇವಸ್ಥಾನದ ಕೆಳಗೆ ದೊಡ್ಡ ಬಂಡೆ ಇದೆ. ಅದರ ಮೇಲೆ 20 ಅಡಿ 9 ಕಂಬಗಳನ್ನು ಫಿಕ್ಸ್ ಮಾಡಿದ್ದಾರೆ. ಆ ಕಂಬಗಳ ಮೇಲೆ 4 ಅಡಿ ಸ್ಲ್ಯಾಬ್ ಇದೆ. ಈಗಿರ್ತಕ್ಕಂಥ ದೇವಸ್ಥಾನದ ಆಳದಲ್ಲಿ ನಾವು ಹೋಗಿ ನೋಡಿದಾಗ ಆ ದೇವಸ್ಥಾನದ ಪ್ರಥಮ ಹಂತದಲ್ಲಿ ಭೂಮಿಯ ಒಳಗಡೆಗೆ ದೊಡ್ಡ ಪ್ರಮಾಣದ ವಿಸ್ತೀರ್ಣವಾದ ಕಲ್ಲು ಕಂಡುಬಂದಿದೆ. ಆ ಕಲ್ಲಿನ ಮೇಲೆ 9 ಕಂಬಗಳು 20 ಅಡಿಯ 3 ಅಡಿ ವಿಸ್ತೀರ್ಣದ ಕಂಬಗಳನ್ನು ಇಂಟರ್ಲಾಕಿಂಗ್ ಮಾಡಿ ಸ್ಥಾಪನೆ ಮಾಡಿ ಆ 9 ಕಂಬಗಳ ಮೇಲೆ 4 ಅಡಿ ಎತ್ತರದ ಒಂದೇ ಸಿಂಗಲ್ ಸ್ಲ್ಯಾಬನ್ನು ಇಂಟರ್ಲಾಕಿಂಗಲ್ಲಿ ಫಿಕ್ಸ್ ಮಾಡಿ ಅದರ ಮೇಲೆ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಸೊ ಹೀಗಾಗಿ ಇನ್ನೂ ಎಷ್ಟೇ ಜೋರಾಗಿ ಮಳೆ ಬಂದರೂ, ಎಷ್ಟೇ ಪ್ರವಾಹ ಬಂದರೂ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನಕ್ಕೆ ಕಿಂಚಿತ್ತು ವ್ಯತ್ಯಾಸ ಆಗದೇ ಇರೋ ರೂಪದಲ್ಲಿ ನಮ್ಮ ಪೂರ್ವಜರು ಅದನ್ನು ಕಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕೇದಾರನಾಥ ದೇವಾಲಯವನ್ನ ನಿರ್ಮಾಣ ಮಾಡಬೇಕಾದ್ರೇನೆ ನಿರ್ಮಾಣ ಮಾಡಿದವರಿಗೆ ಮುಂದೆ ಘಟಿಸಬಹುದಾದ ಇಂತಹ ಅನಾಹುತದ ಬಗ್ಗೆ ಅರಿವಿದ್ದಿರಬೇಕು. ಹಾಗಾಗಿ ಈ ರೀತಿಯ ತಾಂತ್ರಿಕತೆಯನ್ನು ಬಳಸಿಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಈ ಒಂದು ಘಟನೆಯಿಂದ ನಾವು ಈ ಪ್ರಕೃತಿ ಮುಂದೆ ಎಷ್ಟು ಕುಬ್ಜರು, ಎಷ್ಟು ಚಿಕ್ಕವರು ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಆಗಿನ ಕಾಲಕ್ಕೆ ಅಷ್ಟೊಂದು ಮುಂದುವರೆದು ಯೋಚಿಸಿದ್ರು ಅಂದ್ರೆ ವೈಜ್ಞಾನಿಕ ಯುಗದಲ್ಲಿ ಬಾಳೋ ನಾವು ವಿಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋದ್ರಲ್ಲಿ ಹಿಂದುಳಿದಿದ್ದೇವೆ ಅಂತಾನೆ ಅರ್ಥ. ಮುಖ್ಯವಾಗಿ ಪ್ರಕೃತಿಗೆ ಎದುರಾಗಿ ನಿಲ್ಲೋಕೆ ಸಾಧ್ಯವಿಲ್ಲ. ಏನೇ ಆದರೂ ಕಳೆದು ಹೋದ ಮುಗ್ಧ ಜೀವಗಳನ್ನ ಮರಳಿ ತರೋಕೆ ಸಾಧ್ಯವಿಲ್ಲ. ಆ ಆತ್ಮಗಳಿಗೆ ಶಾಂತಿ ಸಿಗಲಿ. ಮುಂದಿನ ವಾರ ಮತ್ತೊಂದು ವಿಚಿತ್ರ ಸಂಗತಿಯನ್ನ ನಿಮ್ಮ ಮುಂದೆ ತರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.